ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಅಂಬಿಗರ ಚೌಡಯ್ಯನವರ ಒಂದು ವಚನವನ್ನು ನಾವು ನೋಡೋಣ. ಕಾಬರೆಲ್ಲರೂ ಆತ್ಮ ಹಲವೆಂದಡೆ ಹಲವಾದುದುಂಟೆ. ಕಾಬರೆಲ್ಲರೂ ಆತ್ಮ ಹಲವೆಂದಡೆ ಹಲವಾದುದುಂಟೆ. ಒಂದು ಕುಂಭದ ನೀರು ಹಲವು ಒಡೆಯಲೇ ಬಸರುವಂತೆ. ಒಂದು ಕುಂಭದ ನೀರು ಹಲವು ಒಡೆಯಲಿ ಒಸರುವಂತೆ. ಅದು ಕುಂಭದ ಭೇದವೋ ನೀರಿನ ಭೇದವೋ? ಅದು ಕುಂಭದ ಭೇದವೋ ನೀರಿನ ಭೇದವೋ? ಉಭಯ ದಂದವ ತಿಳಿದು ಸ್ವಸ್ಥದಲ್ಲಿ ನಿಂದು ನೋಡಲಾಗಿ. ಉಭಯ ದಂದವ ತಿಳಿದು ಸ್ವಸ್ಥದಲ್ಲಿ ನಿಂದು ನೋಡಲಾಗಿ. ವಾಯುಗುಣ ಒಂದೇ ಎಂದ ನಂಬಿಗರ ಚೌಡಯ್ಯ. ವಾಯುಗುಣ ಒಂದೇ ಎಂದ ನಂಬಿಗರ ಚೌಡಯ್ಯ. ಇಲ್ಲಿ ಅಂಬಿಗರ ಚೌಡಯ್ಯನವರು ಇಲ್ಲಿ ಏನು ಹೇಳ್ತಿದ್ದಾರೆ ಅಂದ್ರೆ, ಈ ಆತ್ಮದ ಬಗ್ಗೆ, ಅಂದರೆ ನಮ್ಮಲ್ಲಿರುವಂಥ ಜೀವಾತ್ಮ ಏನಿದೆಯಲ್ಲ ಅದರ ಬಗ್ಗೆ ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ. ನಾವೇನು ತಿಳ್ಕೊಂಡಿರ್ತೇವೆ ಅಂದರೆ, ಎಲ್ಲರಲ್ಲಿ ಒಂದೊಂದು ಆತ್ಮ ಇದೆ, ಅದು ಬೇರೆ ಬೇರೆ ಆತ್ಮ ಅಂಥೇಳಿ ನಾವೇನು ತಿಳ್ಕೊಂಡಿದ್ದೇವಲ್ಲ, ಅದು ಅಲ್ಲಿ ಅಂಬಿಗರ ಚೌಡಯ್ಯನವರು ಹೇಳೋದು ಅದು ಬೇರೆ ಬೇರೆ ಆತ್ಮಗಳಲ್ಲ, ಆ ಸೃಷ್ಟಿಕರ್ತ ಪರಮಾತ್ಮನ ಒಂದು ಅಂಶ ನಮ್ಮಲ್ಲಿ ಅಡಕವಾಗಿದೆ, ಅದು ಎಲ್ಲರಲ್ಲಿಯೂ ಒಂದೇ ಆಗಿದೆ ಅನ್ನೋದನ್ನು ಇಲ್ಲಿ, ಅಲ್ಲಿರುವಂಥ ಆತ್ಮ ಒಂದೇ ಅನ್ನೋದನ್ನು ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಕಾಬರೆಲ್ಲರೂ ಆತ್ಮ ಹಲವೆಂದಡೆ ಹಲವಾದುದುಂಟೆ. ಅಂದರೆ ಕಂಡವರೆಲ್ಲ ಅವನಲ್ಲಿರುವ ಆತ್ಮ ಬೇರೆ, ಇವನಲ್ಲಿರುವ ಆತ್ಮ ಬೇರೆ, ಅವನ ಜೀವಾತ್ಮ ಬೇರೆ, ಇವನ ಜೀವಾತ್ಮ ಬೇರೆ ಅಂತ ಹೇಳಿ ಅವ್ರು ಏನೇ ಹೇಳಿಕೆಂತ ಹೊಂಟರು ಅದು ಹಲವು ಆಗ್ತಾವ. ಅವು ಹಲವು ಆಗೋದಿಲ್ಲ. ಎಲ್ಲರಿರುವ ಒಂದು ಆತ್ಮ ಒಂದೇ ಅನ್ನೋದನ್ನು ಇಲ್ಲಿ ಹೇಳ್ತಾಯಿದ್ರು. ಹಾಗೆ ಮುಂದೆ ಏನು ಹೇಳ್ತಾರೆ, ಒಂದು ಕುಂಭದ ನೀರು ಹಲವು ಒಡೆಯಲಿ ಒಸರುವಂತೆ. ಅಂದರೆ ಒಂದು ಕುಂಭದಲ್ಲಿ ಅಂದರೆ ಒಂದು ಕೊಡದಲ್ಲಿ, ನಾವು ಒಂದು ಮಣ್ಣಿನ ಕೊಡ ಅಂತ ಏನಂತವಲ್ಲ, ಆ ಮಣ್ಣಿನ ಒಂದು ಕೊಡದಲ್ಲಿ ನೀರನ್ನು ತುಂಬಿಟ್ಟದಾಗ ಅದು ಹಲವು ಕಡೆ ಏನಾಗ್ತೈತಿ, ಒಸರ್ತಿರ್ತದೆ. ಅದು ಹಸಿಯಾಗಿ ಅಲ್ಲಲ್ಲಿ ಅದು ಒಸರ್ತಾ ಇರ್ತೈತಿ. ಹಾಗೆ ಒಂದೇ ಕುಂಭದಲ್ಲಿರುವಂಥ ನೀರು ಅದು ಹಲವು ಕಡೆ ಒಸರ್ತದೆ. ಅಂದರೆ ಒಂದೇ ಕಡೆ ಒಸರೋದಲ್ಲ, ಅದು ಎಲ್ಲ ಕಡೆಯೂ ಒಸರ್ತಾ ಇರ್ತದೆ. ಅದಕ್ಕೆ ಅವ್ರು ಏನು ಹೇಳ್ತಾರೆ, ಅದು ಕುಂಭದ ಭೇದವೋ ನೀರಿನ ಭೇದವೋ? ಹಾಗಾದರೆ ಅಲ್ಲಿ ಕುಂಭ ಏನಿದೆಯಲ್ಲ ಅದು ಪರಮಾತ್ಮನಾದರೆ, ಇಲ್ಲಿ ಒಸರುವಂಥ ನೀರಿನ ಒಸರು ಏನಿದೆಯಲ್ಲ ಅದು ಒಂದು ಜೀವಾತ್ಮ. ಹಾಗೆ ಅದು ಕುಂಭದ ಭೇದನೂ ಅಲ್ಲ, ಅದು ನೀರಿನ ಭೇದ ಅಲ್ಲ. ಅಂದರೆ ಅಲ್ಲಿ ಒಂದೇ ಕೊಡದಲ್ಲಿರುವಂಥ ನೀರು, ಅಂದರೆ ಒಂದೇ ಜಗತ್ತಿನಲ್ಲಿ ಪ್ರಪಂಚದಲ್ಲಿ ಓತಪ್ರಾತವಾಗಿ ತುಂಬಿಕೊಂಡಂಥ ಆ ಪರಮಾತ್ಮ ಏನಿದಲ್ಲ, ಹಲವು ಕಡೆ ಅದು ಹೇಗೆ ಒಸರ್ತಾ ಇರ್ತದೆ, ಹಲವು ಕಡೆ ಆತನ ಒಂದೊಂದು, ಎಲ್ಲ ಕಡೆ ಆತನ ಒಂದು ಏನಿರ್ತೈತಿ ಅಂಶ ಎಲ್ಲ ಜೀವಾತ್ಮರಲ್ಲಿ ಅದು ಇರ್ತದೆ ಅನ್ನೋದನ್ನು ಇಲ್ಲಿ ಹೇಳ್ತಿದ್ದಾರೆ ಅವರು. ಹಾಗೆ ಮುಂದೆ ಏನು ಹೇಳ್ತಿದ್ದಾರೆ ಅಂದ್ರೆ ಅವರು, ಉಭಯ ದಂದವ ತಿಳಿದು ಸ್ವಸ್ಥದಲ್ಲಿ ನಿಂದು ನೋಡಲಾಗಿ. ಅಂದರೆ ಇವು ಎರಡನ್ನೂ, ಅದರ ಭೇದನೋ ಇದರ ಭೇದನೋ, ಕುಂಭದ ಭೇದನೋ ನೀರಿನ ಭೇದನೋ, ಇವೆರಡನ್ನೂ ಅಲ್ಲಿ ಏನು ಮಾಡಬೇಕಂದ್ರೆ ಸ್ವಸ್ಥದಲ್ಲಿ, ಅಂದರೆ ಮೊದಲು ನಾವು ಸ್ವಸ್ಥವಾಗಿರಬೇಕಂತ ಹೇಳ್ತಾರಲ್ಲ, ಹಂಗಂದ್ರೆ ನಾವು ಮೊದಲೇ ಅದನ್ನು ತಿಳ್ಕೊಳ್ಳಬೇಕಾದ್ರೆ ಸ್ವಶಸ್ತ್ರರಾಗಿರ್ಬೇಕಾಗ್ತದೆ, ತಿಳುವಳಿಕೆ ಅರಿವಿದ್ದರಾಗಬೇಕಾಗ್ತದೆ. ಹಾಗೆ ಯಾರೋ ಏನೋ ಹೇಳ್ತಾರೋ ಅಂತ ಹೇಳಿ ಹೇಳೋದಲ್ಲ, ಮೊದಲೇ ಅವರು ಒಬ್ಬ ಅನುಭವಿಯಾಗಿರಬೇಕಾಗ್ತದೆ. ಅವುಗಳನ್ನು ಒಂದು ಸ್ವಸ್ಥದಿಂದ ನೋಡಲಾಗಿ
ಏನಾಗ್ತತಿ ಅಂತಾರೆ ಅವರು, ವಾಯುಗುಣ ಒಂದೇ ಎಂದ ನಂಬಿದರ ಚೌಡಯ್ಯ. ಹಾಗಾದರೆ ಇಲ್ಲಿ ನಮ್ಮಲ್ಲಿರುವಂಥ ಪ್ರಾಣವಾಯು ಏನಿದೆಯಲ್ಲ, ನಾವೇನು ಪ್ರಾಣವಾಯುವನ್ನು ತಗೊಳ್ಳೋದು ಮತ್ತು ಬಿಡೋದು ಮಾಡ್ತಾವಲ್ಲ, ಎಲ್ಲ ಜೀವಾತ್ಮರುಗಳು ಆ ಕೆಲಸವನ್ನು ಮಾಡ್ತಾಯಿರ್ತಾರೆ. ಇಲ್ಲಿ ನಮ್ಮಲ್ಲಿರುವಂಥ ಪರಮಾತ್ಮನ ಒಂದು ಅಂಶಕ್ಕೆ ನಾವು ಬೇರೆ ವಾಯುವನ್ನು ತಗೊಳೋದಿಲ್ಲ, ಬೇರೆ ಗಾಳಿಯನ್ನು ತಗೊಳೋದಿಲ್ಲ, ಮತ್ತೊಬ್ಬರು ಮತ್ತೊಂದು ಬೇರೆ ಗಾಳಿಯನ್ನು ತಗೊಳೋದಿಲ್ಲ. ಅವರು ತೆಗೆದು ಅದೇ ಗಾಳಿ ಆಮ್ಲಜನಕವನ್ನೇ, ನಾವು ತೆಗೆದುಕೊಳ್ಳೋದು ಆಮ್ಲಜನಕವನ್ನೇ. ಹಾಗಾದರೆ ಅದು ಗಾಳಿಯಲ್ಲಿ ಭೇದವಿಲ್ಲ, ಅದಕ್ಕೆ ಆ ಪ್ರಾಣವಾಯುವಿಗೆ ಭೇದ ಇಲ್ಲ, ಎಲ್ಲರೂ ಸಹಿತ ಉಸಿರಾಡ್ತಾ ಇರ್ತೇವೆ ಅಂದಾಗ ಅದು ಆ ಸೃಷ್ಟಿಕರ್ತ ಪರಮಾತ್ಮನ ಒಂದು ಅಂಶ ಎಲ್ಲರಲ್ಲಿಯೂ ಇದೆ ಅನ್ನುವುದನ್ನು, ಈ ಆತ್ಮತತ್ವವನ್ನು ಇಲ್ಲಿ ಅಂಬಿಗರ ಚೌಡಯ್ಯನವರು ಇಲ್ಲಿ ನಮಗೆ ತಿಳಿಪಡಿಸ್ತಾರೆ. ಅದಕ್ಕೋಸ್ಕರ ಇಲ್ಲಿ ಗುರು ಬಸವಣ್ಣನವರು ಅದನ್ನೇ ಹೇಳಿದರು. ಧರ್ಮ ಯಾವುದು ಅಂತ ಕೇಳಿದಾಗ ದಯವಿಲ್ಲದ ಧರ್ಮ ಅದಾವುದಯ್ಯ ಅಂತ ಹೇಳ್ತಾರೆ ಅವರು. ಅಂದರೆ ಸಕಲ ಜೀವ ರಾಶಿಗಳಿಗೂ ಯಾರು ದಯದಿಂದ ಇರ್ತಾರ, ದಯದಿಂದ ವರ್ತಿಸ್ತಾರ, ಆತ ಕುಲಜ ಅಂತ ಹೇಳ್ತಾರೆ. ಹಾಗೆ ಅಲ್ಲಿ ಜೇಡರ ದಾಸಿಮಯ್ಯನವರು ಒಂದು ಕಡೆ ಹೇಳ್ತಾರೆ, ಏನ ಕಿತ್ತ ಏನ ಇರುವೆ, ಸಕಲ ಕಡೆ ನೀನೇ ಇರುವೆ ಅಂತ ಹೇಳ್ತಾರೆ ಅವರು. ಅಂದರೆ ನಾನು ಏನು ತಕ್ಕೊಂಡು ಏನು ಇರಿಯಾಕೆ ಹೋಗಲಿ, ಎಲ್ಲ ಕಡೆಗೂ ನೀನೇ ಓತಪ್ರೋತವಾಗಿ ತುಂಬಿಕೊಂಡಿದ್ಯಾ ಅನ್ನೋದನ್ನು ಶರಣರು ಹೇಳ್ತಾರೆ. ಅಂದರೆ ಎಲ್ಲರಲ್ಲಿಯೂ, ಎಲ್ಲ ಜೀವಾತ್ಮರಗಳಲ್ಲಿಯೂ ಆ ದೇವನನ್ನು ಕಾಣೋದು ಏನಿದೆಯಲ್ಲ, ಅದು ಶರಣರ ಒಂದು ಸಂದೇಶ, ಅದು ಅವರ ಶರಣರ ಒಂದು ಸದುದ್ದೇಶ. ಅದಕ್ಕೋಸ್ಕರ ನಾವು ಸಹಿತ ಅದಕ್ಕೆ ಗುರು ಬಸವಣ್ಣನವ್ರು ಹೇಳೋದು, ಇವನಾರವ ನೆಂದೆನಿಸಿದರೆಯ, ಇವ ನಮ್ಮವ ನೆಂದೆನಿಸಯ್ಯ ಅಂತ. ಅಂದರೆ ಎಲ್ಲರೂ ಸಹಿತ ಆ ಸೃಷ್ಟಿಕರ್ತ ಪರಮಾತ್ಮನ ಮಹಾಮನಿಯ ಮಕ್ಕಳು ಅನ್ನೋದನ್ನು ಇಲ್ಲಿ ಏನು ವಿಶ್ವ ಭ್ರಾತೃತ್ವವನ್ನು ಇಲ್ಲಿ ಶರಣರು ಬೋಧನೆ ಮಾಡ್ತಾರೆ. ಎಲ್ಲ ಅವನಲ್ಲಿರುವುದು ಆ ಪರಮಾತ್ಮನ ಒಂದು ಅಂಶ, ನಮ್ಮಲ್ಲಿರುವುದು ಒಂದು ಪರಮಾತ್ಮನ ಅಂಶ ಅನ್ನುವ ಒಂದು ಭಾವ ಶರಣದಾಗಿತ್ತು. ಅದಕ್ಕೋಸ್ಕರ ಅಲ್ಲಿ ಯಾರು ಭಿನ್ನ ಭೇದ ಭಾವ ಇರಲಿಲ್ಲ. ಅಲ್ಲಿ ಅಂತ್ಯಜನಿಂದ ಹಿಡಿದು ಹಾರವನವರೆಗೂ ಎಲ್ಲರೇ ಶರಣರೇ ಆಗಿದ್ದರು. ಎಲ್ಲರೂ ಅಲ್ಲಿ ಏನಾಗಿದ್ದರು ಅಂದರೆ ಉತ್ತಮ ಸಾಧಕರೇ ಆಗಿದ್ದರು. ಅದಕ್ಕೋಸ್ಕರ ಅವರು ಎಲ್ಲರಲ್ಲಿಯೂ ದೇವನನ್ನು ಕಂಡಿದ್ರು ಅಂತ ಹೇಳಿ ಈಗ 1200-1300 ವರ್ಷಗಳು ಸಂದಿದ್ರು ಸಹಿತಕ್ಕೆ ನಮ್ಗೆ ಅಲ್ಲಿ ನಮಗೆ ಯಾಕೆ ಅವರು ಪೂಜ್ಯರಾಗ್ತಾರ, ಮಾನ್ಯರಾಗ್ತಾರ ಅಂತ ಕೇಳಿದಾಗ ಅವರು ನಡೆದುಕೊಂಡಂಥ ದಾರಿ ಎಲ್ಲರಲ್ಲಿಯೂ, ಎಲ್ಲ ಜೀವಾತ್ಮರಿಗೆ ಲೇಸ ಬಯಸಿದಂಥ ನಮ್ಮ ಶರಣರು ಆಗಿದ್ದರು ಅನ್ನೋದಕ್ಕೋಸ್ಕರ ಅವರು ನಮಗೆ ಪೂಜ್ಯರಾಗ್ತಾರೆ. ಅದಕ್ಕೆ ನಾವು ಸಹಿತ ಎಲ್ಲರಲ್ಲಿಯೂ ಆ ದೇವನ ಒಂದು ಅಂಶ ಇದೆ. ನಾವು ತೆಗೆದುಕೊಳ್ಳುವ ಗಾಳಿ, ನಾವು ತೆಗೆದುಕೊಳ್ಳುವ ನೀರು ಎಲ್ಲ ಒಂದೇ ಇದೆ ಅನ್ನೋ ಒಂದು ಭಾವನೆ ಬರಬೇಕಾಗಿತ್ತು. ಎಲ್ಲರೂ ನಮ್ಮವರು ಅಂದ್ಕೊಳ್ಳುವಂಥ ಒಂದು ಭಾವನೆ ನಮಗೆ ಬರಬೇಕಾಗಿತ್ತು. ಅಂದರೆ ನಾವು ಮತ್ತೆ ಅಲ್ಲಿ ಏನು ಮಾಡಬೇಕಂದ್ರೆ ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಆವಾಗ ಮಾತ್ರ ಅಂತಹ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ. ಅದಕ್ಕೋಸ್ಕರ ನಾವು ವಚನಗಳನ್ನು ಓದೋಣ, ವಚನವನ್ನು ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.